ಡಿಜಿಟಲ್ ಬಸ್ ಟಿಕೆಟ್ ಪ್ಲಾಟ್ಫಾರ್ಮ್ಗಳಲ್ಲಿ ಅತಿಯಾದ ದರ ಏರಿಕೆಗೆ ನಿಯಂತ್ರಣ ಅಗತ್ಯ ಎಂದು ಜನಜಾಗೃತಿ ಸಮಿತಿಯ ಸುರಾಜ್ಯ ಅಭಿಯಾನದ ವತಿಯಿಂದ ರಾಜ್ಯ ಸಾರಿಗೆ ಸಚಿವರಿಗೆ ಮನವಿ. ಬೆಂಗಳೂರು ಸುರಾಜ್ಯ ಅಭಿಯಾನವು ಕರ್ನಾಟಕ ಸರ್ಕಾರದ ಗಮನಕ್ಕೆ ಒಂದು ತುರ್ತು ವಿಷಯವನ್ನ ತಂದಿದೆ. ಪ್ರಸ್ತುತ ರೆಡ್ ಬಸ್, ಮೇಕ್ ಮೈ ಟ್ರಿಪ್ ಮುಂತಾದ ಆನ್ಲೈನ್ ಬಸ್ ಟಿಕೆಟ್ ಬುಕಿಂಗ್ ಪ್ಲಾಟ್ಫಾರ್ಮ್ಗಳು ಹಬ್ಬ ಹರಿದಿನಗಳು ಹಾಗೂ ರಜಾ ದಿನಗಳ ಸಂದರ್ಭದಲ್ಲಿ ಅನಿಯಂತ್ರಿತ ದರ ಏರಿಕೆ ಮಾಡುತ್ತವೆ. ಪ್ರಯಾಣಿಕರು ಯಾವುದೇ ಪಾರದರ್ಶಕತೆ ಇಲ್ಲದೆ ಅತಿಯಾದ ಟಿಕೆಟ್ ದರಗಳನ್ನು ಕಟ್ಟುವಂತಾಗುತ್ತಿದೆ. ಕೇಂದ್ರ ಸರ್ಕಾರದ ಮೋಟಾರ್ ವೆಹಿಕಲ್ ಅಗ್ರಿಗೇಟರ್ ಮಾರ್ಗಸೂಚಿ 2020 ಪ್ರಕಾರ ಗರಿಷ್ಠ ದರವನ್ನ ಮೂಲ ದರದ 1.5 ಪಟ್ಟು ನಿಗದಿ ಮಾಡಲಾಗಿದೆ. ಆದರೆ ಖಾಸಗಿ ಬಸ್ ಆಪರೇಟರ್ಗಳು ಹಾಗೂ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿಗೆ ಸ್ಪಷ್ಟ ನಿಯಮಾವಳಿ ಇಲ್ಲದ ಕಾರಣ ಗ್ರಾಹಕರು ಮೋಸ ಹೋಗುತ್ತಿದ್ದಾರೆ. ಇದರ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಹಿಂದೂ ಜನಜಾಗೃತಿ ಸಮಿತಿಯ ಸುರಾಜ್ಯ ಅಭಿಯಾನದ ವತಿಯಿಂದ ರಾಜ್ಯ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ನಮಸ್ಕಾರ. ಇವತ್ತು ಸುರಾಜ್ಯ ಅಭಿಯಾನದ ಅಡಿಯಲ್ಲಿ ದಸರಾ ಮತ್ತು ದೀಪಾವಳಿ ಸಮಯದಲ್ಲಿ ಆನ್ಲೈನ್ ಪ್ಲಾಟ್ಫಾರ್ಮ್ ಟಿಕೆಟ್ ಪ್ಲಾಟ್ಫಾರ್ಮ್ಗಳು, ವಿಶೇಷವಾಗಿ ರೆಡ್ ಬಸ್ ಇರ್ಬೋದು, ಮೇಕ್ ಮೈ ಟ್ರಿಪ್ .com ಇಂಥ ವೆಬ್ಸೈಟ್ಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಪ್ರಯಾಣಿಕರು ಈಗ ಸುಲಿಗೆ ಮಾಡುವಂಥ ಒಂದು ನೀತಿಯನ್ನು ಖಂಡನೆ ಮಾಡಿ ನಾವು ರಾಜ್ಯ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿಯನ್ನು ಕೊಟ್ಟಿದ್ವಿ. ಇತ್ತೀಚಿನ ದಿನಗಳಲ್ಲಿ ಈಗ ದೀಪಾವಳಿ ಸಮಯದಲ್ಲಿ, ದಸರಾ ಸಮಯದಲ್ಲಿ ಪ್ರೈವೇಟ್ ಪ್ಲಾಟ್ಫಾರ್ಮ್ ಅಗ್ರಿಗೇಟರ್ಗಳು ಮೋಟಾರ್ ವೆಹಿಕಲ್ ಅಗ್ರಿಗೇಟರ್ ನಿಯಮಕ್ಕೆ ವಿರುದ್ಧವಾಗಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಚಾರ್ಜ್ ಮಾಡ್ತಾ ಇದ್ದಾರೆ. ವಾಸ್ತವದಲ್ಲೇ ಕೇವಲ 1.5 ಪಟ್ಟು ಮಾತ್ರ ಬೇಸ್ ಪ್ರೈಸ್ ಮೇಲೆ ಅವರು ರೇಟನ್ನು ಜಾಸ್ತಿ ಮಾಡ್ಬೋದು. ಆದರೆ ಇವತ್ತು ನಾರ್ಮಲ್ ಡೇಸಲ್ಲಿ ಬೆಂಗಳೂರಿಂದ ಮಂಗಳೂರಿಗೆ 700 ದಿನ ಇದ್ದರೆ ದೀಪಾವಳಿ ದಸರಾ ಬಂದಾಗ ಈಗ 2,000-3,000 ರೂಪಾಯಿವರೆಗೆ ಚಾರ್ಜ್ ಮಾಡುವಂಥದ್ದು ಸಾಮಾನ್ಯ ಜನರಿಗೆ, ಸಾಮಾನ್ಯ ಬಡ ಹಿಂದೂಗಳಿಗೆ ತುಂಬ ಪ್ರಮಾಣದಲ್ಲಿ ಅವರ ಒಂದು ಎಕ್ಸ್ಪ್ಲಾಯ್ಟೇಷನ್ ಆಗುತ್ತೆ. ಇದರ ಮೇಲೆ ಒಂದು ರೆಗ್ಯುಲೇಟರಿ ಬೋರ್ಡನ್ನು ಸ್ಥಾಪನೆ ಮಾಡಬೇಕು. ಇಂತಹ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ನಿಯಮವನ್ನು ಮೀರಿ ದರ ಹೆಚ್ಚು ಮಾಡೋರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು. ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ರೆಕಮೆಂಡೇಶನ್ ಕಳಿಸಿ ಇದ್ರ ಬಗ್ಗೆ ಒಂದು ರೀಸನೇಬಲ್ ಪ್ರೈಸನ್ನು ಚಾರ್ಜ್ ಮಾಡೋ ಹಾಗೆ ಒಂದು ಇದು ಮಾಡಬೇಕು. ಆನ್ಲೈನ್ ರೆಗ್ಯುಲೇಟರ್ಗಳ ನಿಯಂತ್ರಣ ಮಾಡಬೇಕು ಹೇಳುವ ಆಗ್ರಹವನ್ನು ಸುರಾಜ್ಯ ಅಭಿಯಾನದ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ.